ಹೇ ಗೈಸ್, ವೆಲ್ಕಮ್ ಟು ಅನದರ್ ವಿಡಿಯೋ. ಇವತ್ತಿನ ಈ ವಿಡಿಯೋದಲ್ಲಿ ಬಿಗ್ ಬಾಸ್ ಮನೆಯ ಈ ವಾರದ ಕ್ಯಾಪ್ಟನ್ ಆಗಿದ್ದಾರೆ. ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಸಿಕ್ಕಿದೆ ಗೈಸ್, ಅದರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ನಿನ್ನೆ ಎಪಿಸೋಡ್ ಅನ್ನ ನೋಡಿದ್ರೆ ನಿಮ್ಗೆಲ್ಲರೂ ಕೂಡ ಗೊತ್ತೇ ಇರುತ್ತೆ. ಇಲ್ಲಿ ರಘು ಹಾಗೆ ಸೂರಜ್, ಕಾವ್ಯ ಅವರು 4 ಜನ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗಿದ್ರು. ಆ 4 ಜನ ಟಾಸ್ಕ್ ಅಲ್ಲಿ ಏನಪ್ಪಾ ಅಂದ್ರೆ ಇಬ್ರು ಕೂಡ ಜೋಡಿ ಸ್ಪರ್ಧಿಗಳು ಜೋಡಿಯಾಗಿ ಆಟವನ್ನ ಆಡಿದ್ರು. ಅದ್ರಲ್ಲಿ ಏನಪ್ಪಾ ಅಂದ್ರೆ ನಿಮ್ಗೆಲ್ಲರೂ ಕೂಡ ಗೊತ್ತೇ ಇದೆ, ನಿನ್ನೆ ಎಪಿಸೋಡ್ ಅಲ್ಲಿ ಸೂರಜ್ ಹಾಗೆ ಕಾವ್ಯ ಅವರು ಇವರಿಬ್ರು ಕೂಡ ಕ್ಯಾಪ್ಟನ್ಸಿ ಟಾಸ್ಕ್ ಆಡಕ್ಕೆ ಆಯ್ಕೆ ಆಗಿದ್ದಾರೆ ಸ್ನೇಹಿತರೆ. ಇವಾಗ ಏನಾಗಿದೆಯಪ್ಪ ಅಂತಂದ್ರೆ ಸೂರಜ್ ಹಾಗೂ ಕಾವ್ಯ ಇವರಿಬ್ಬರಿಗೆ ಏನಾರ ಒಂದು ಟಾಸ್ಕ್ ಅನ್ನ ಕೊಡಿದ್ರೆ ಡೆಫಿನೆಟ್ಲಿ ಸೂರಜ್ ಅವರು ವಿನ್ ಆಗುವಂತ ಸಾಧ್ಯತೆ 100% ಇತ್ತು. ಬಟ್ ಏನಪ್ಪಾ ಅಂದ್ರೆ ಬದಲಿಗೆ ಏನ್ ಮಾಡಿದ್ರೆ, ಬಿಗ್ ಬಾಸ್ ಮನೆಯಲ್ಲಿರುವಂತಹ ಎಲ್ಲಾ ಸ್ಪರ್ಧಿಗಳ ಒಪ್ಪಿಗೆ ಮೇರೆಗೆ ಅಂದ್ರೆ ಯಾರಿಗೆ ಅತಿ ಹೆಚ್ಚು ಓಟನ ಹಾಕ್ತಾರೆ ಅಂದ್ರೆ, ನನ್ನ ಪ್ರಕಾರ ಇವಾಗ ಕಾವ್ಯ ಕ್ಯಾಪ್ಟನ್ ಆಗ್ಬೇಕು ಈ ವಾರ ಅಂತಂದ್ರೆ ಕಾವ್ಯ ಅವ್ರಿಗೆ ಒಂದು ಪಾಯಿಂಟ್ ಸಿಗುತ್ತೆ. ಆ ರೀತಿಯಾಗಿ ಸೂರಜ್ ಅವ್ರು ಕ್ಯಾಪ್ಟನ್ ಆಗ್ಬೇಕು ಅಂದ್ರೆ ಸೂರಜ್ ಅವ್ರ ಬಗ್ಗೆ ಹೇಳ್ತಾರೆ. ಅದೇ ರೀತಿ ಎಲ್ಲಾ ಕಂಟೆಸ್ಟೆಂಟ್ಸ್ಗಳು ಕೂಡ ಒಬ್ಬೊಬ್ರಿಗೆ ಓಟನ್ನ ಹಾಕ್ತಾ ಹೋಗ್ಬೇಕು. ಲಾಸ್ಟ್ ಟೈಮ್ ಆಗಿತ್ತು ನೋಡಿ, ಧನುಷ್ ಅವ್ರಿಗೆ ಲಾಸ್ಟ್ ಟೈಮ್ ಓಟ್ ಹಾಕ್ಬಿಟ್ಟು ಎಲ್ಲರೂ ಕೂಡ ಕ್ಯಾಪ್ಟನ್ ಮಾಡಿದ್ರಲ್ಲ, ಅದೇ ರೀತಿ ಸೇಮ್ ಟು ಸೇಮ್ ಯಾವುದೇ ತರಹದ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ಆಡಿಸ್ದೆ ಮನೆ ಎಲ್ಲಾ ಸ್ಪರ್ಧಿಗಳ ಒಪ್ಪಿಗೆಯ ಮೇರೆಗೆ ಕಾವ್ಯ ಅವ್ರನ್ನ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ತುಂಬಾನೇ ಡಿಫ್ರೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. ಕಾವ್ಯ ಅವರು ಈ ವಾರ ಕ್ಯಾಪ್ಟನ್ ಆಗ್ತಾರೆ ಅಂತ ಅನ್ಕೊಳಕ್ಕೆ ಆಗ್ಲಿಲ್ಲ ನೋಡಿ. ಅನ್ಎಕ್ಸ್ಪೆಕ್ಟೆಡ್ ಯಾವ್ಯಾವ ರೀತಿನೇ ಹೋಗಿ ಟಾಸ್ಕ್ ಗಳೆಲ್ಲ ಆಡಿ ಫೈನಲಿ ಕಾವ್ಯ ಅವರು ಕ್ಯಾಪ್ಟನ್ ಆಗಿದ್ದಾರೆ ಗೈಸ್ ಈ ವಾರ. ಕಾವ್ಯ ಅವ್ರನ್ನ ಬಿಟ್ರೆ ಈ ವಾರ ಯಾರು ಕ್ಯಾಪ್ಟನ್ ಆಗ್ಬೇಕಾಯ್ತು? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಅನ್ನ ಮಾಡ್ತಾ, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿದೆ. ಈ ತರದ ಬಿಗ್ ಬಾಸ್ ಅಪ್ಡೇಟ್ಸ್ ಗಳನ್ನ ತಿಳಿಸ್ಕೊಡ್ತಾ ಇರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.